ಹಾಯ್ ನಮಸ್ಕಾರ. ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಚಾನಲ್ಗೆ ಸ್ವಾಗತ. ನಾನು ಮಂಜು. ಇವತ್ತಿನ ನನ್ನ ಟ್ರೇಡ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ ಆಪ್ಷನ್. ನಾನು ಬ್ಯಾಂಕ್ ನಿಫ್ಟಿ ಆಪ್ಷನ್ ಬೈ ಮಾಡಿದ್ದೀನಿ. ಟೋಟಲ್ 300 ಕ್ವಾಂಟಿಟಿ. ಬೈಯಿಂಗ್ ಮಾಡಿರೋ ಪ್ರೈಸ್ 410 ರೂಪಾಯಿ, 47,800 ರೂಪಾಯಿ ಸ್ಟ್ರೈಕ್ ಪ್ರೈಸ್ ನಾನು ತೊಗೊಂಡಿರೋದು. ಕಂಟಿನ್ಯೂಸ್ ಆಗಿ ನಾನು ಯಾಕೆ ಇಲ್ಲಿ ಬೈ ಮಾಡಿದ್ದೀನಿ ಅಂದ್ರೆ, ಇದೇನಿದೆಲ್ಲ ಇದು ಕಂಟಿನ್ಯೂಸ್ ಆಗಿ ಬೈಯಿಂಗ್ ಬಂದಿರೋ ಏರಿಯಾ ಇದೆ, ಹೌದಾ? ಇಲ್ಲಿನ ಬೈಯಿಂಗ್ ಬಂತು, ಫಸ್ಟ್ ಟೈಮ್ ಮಾರ್ಕೆಟ್ ಮೇಲೆಗಡೆ ಹೋಯ್ತು. ಸೆಕೆಂಡ್ ಟೈಮ್ ಬೈಯಿಂಗ್ ಬಂತು, ಮತ್ತೆ ಮಾರ್ಕೆಟ್ ಮೇಲೆಗಡೆ ಹೋಯ್ತು. ಸೊ ಥರ್ಡ್ ಟೈಮ್ ಬಂತು, ಮತ್ತೆ ಮಾರ್ಕೆಟ್ ಮೇಲೆಗಡೆ ಹೋಯ್ತು. ಮತ್ತು ಇದೇನ್ ಲೈನ್ ಇದೆಯಲ್ಲ, ಈ ಲೈನ್ ಬ್ರೇಕ್ಔಟ್ ಆದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಮೇಲ್ಗಡೆ ಹೊಂಟಿದೆ, ಬ್ರೇಕ್ಔಟ್ ಆಗಿತ್ತಲ್ಲ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದೆ. ಸೊ ಅದಕ್ಕೋಸ್ಕರ ನಾ ಇದನ್ನ ತೊಂದಿನಿ, ಬ್ಯಾಂಕ್ ಆಪ್ಷನ್ ಏನು ಬೈ ಮಾಡಿದ್ದೀನಿ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು 48,000 ನನ್ನ ಟಾರ್ಗೆಟ್ ಆಗಿತ್ತು. ಈ 48,000 ಟಾರ್ಗೆಟ್ ಆದ ತಕ್ಷಣ ನಾನು ಪ್ರಾಫಿಟ್ ಬುಕ್ ಮಾಡ್ಕೋತೀನಿ. ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಹೋಗ್ಬೇಕು. ಸೊ ನನ್ನ ಸ್ಟಾಪ್ ಲಾಸ್ ಟಾರ್ಗೆಟ್ ಏನಪ್ಪ ಅಂದ್ರೆ 150 ಪಾಯಿಂಟ್ ಆಗಿತ್ತು. ನನ್ನ ಸ್ಟಾಪ್ ಲಾಸ್ ಜಸ್ಟ್ 67 ಪಾಯಿಂಟ್ ಆಗಿರ್ತೈತಿ. ಫ್ರೆಂಡ್ಸ್, ನನ್ನ ಪ್ರಾಫಿಟ್ ಈಗ 10,000 ನಡೆದಿದೆ ರನ್ನಿಂಗ್ ಅಲ್ಲಿ. ನಾನು ಇನ್ನೂ ಹೋಲ್ಡ್ ಮಾಡ್ತೀನಿ, ಯಾಕಂದ್ರೆ ನನ್ನ ಟಾರ್ಗೆಟ್ ಇನ್ನೂ ಮೇಲ್ಗಡೆ ಇದೆ. ಸೊ ಅದಕ್ಕೋಸ್ಕರ ಇನ್ನೂ ಹೋಲ್ಡ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಬಟ್ ಇನ್ನೂ ಇಲ್ಲೊಂದು ರೆಸಿಸ್ಟೆಂಟ್ ಫೇಸ್ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ಫ್ರೆಂಡ್ಸ್, ನನ್ನ ಪ್ರಾಫಿಟ್ ಈಗ 9,000 ನಡೆದಿದೆ. ಸೊ ಇನ್ನೂ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಟಾರ್ಗೆಟ್ ಇರೋದು ಎಲ್ಲಿದೆ, ಮೇಲ್ಗಡೆ ಇದೆ ಇನ್ನು. ಸೊ ಅದಕ್ಕೋಸ್ಕರ ಹೋಲ್ಡ್ ಮಾಡ್ತಾ ಇದ್ದೀನಿ. ಬಟ್ ಆದ್ರೆ ಇಲ್ಲೊಂದು ರೆಸಿಸ್ಟೆಂಟ್ ಫೇಸ್ ಮಾಡ್ತಾ ಇದೆ ಮಾರ್ಕೆಟ್. ಸೊ ಇಲ್ಲಿಂದ ಸ್ವಲ್ಪ ಸೆಲ್ ಬರ್ತಾ ಇದೆ. ಬಟ್ ಇದು ಬ್ರೇಕ್ಔಟ್ ಟೈಮ್ ಮೇಲ್ಗಡೆ ಹೋಗ್ಬೇಕು ಮಾರ್ಕೆಟ್. ಸೊ ಅದಕ್ಕೋಸ್ಕರ ನಾನು ಇನ್ನೂ ಹೋಲ್ಡ್ ಮಾಡ್ತಾ ಇದ್ದೀನಿ. ಈ ತರ ಬ್ರೇಕ್ಔಟ್ ಕೊಟ್ಟು ಹೀಗೆ ಬಂದು ಈ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಹೋಲ್ಡ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ ವೇಟ್ ಮಾಡಿ ನೋಡೋಣ. ಆಪ್ಷನ್ ಸಿ ಕಡೆ ಬೀಳ್ತಾ ಇಲ್ಲ, ಸಿ ಕಡೆನು ಇನ್ಕ್ರೀಸ್ ಆಗ್ತಿದೆ ಆಪ್ಷನ್ ಪ್ರೈಸ್. ಬಟ್ ಬಿ ಸೈಡ್ ತುಂಬಾ ಬೀಳ್ತಾ ಇದೆ. ಅದಕ್ಕೋಸ್ಕರ ನಮ್ದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ನೋಡೋಣ ಏನೇನಾಗುತ್ತೆ. ಬ್ಯಾಂಕ್ ನಿಫ್ಟಿ ರೆಸಿಸ್ಟೆಂಟ್ ಅನ್ನು ತುಂಬಾ ಫೇಸ್ ಮಾಡ್ತಾ ಇದೆ ಇವಾಗ, ಯಾಕಂದ್ರೆ ಇಲ್ಲಿಂದ ಫಾಲ್ ಆಗ್ತಿದೆ ಮಾರ್ಕೆಟ್ ಈ ಕ್ಯಾಂಡಲ್ ನಿಂದ. ಈ ಲೆವೆಲ್ ಬ್ರೇಕ್ಔಟ್ ಆಗ್ತಂದ್ರೆ, ಈ ತರ ಬ್ರೇಕ್ಔಟ್ ಆಯ್ತಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತೆ ಅಂತ ನನ್ನ ವ್ಯೂ ಇದೆ. ನೋಡೋಣ. ಬ್ಯಾಂಕ್ ನಿಫ್ಟಿ ಯಾಕೋ ತುಂಬಾ ಸ್ಟ್ರಾಂಗ್ ಕಾಣ್ತಾ ಇದೆ. ಸೊ ಸಡನ್ ಆಗಿ ಎನಿ ಟೈಮ್ ಒಂದು ಸ್ಪೈಕ್ ಬರೋ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ. ಅಪ್ ಮೂವ್ ಅಲ್ಲಿ ಸ್ಪೈಕ್ ಬರೋ ಚಾನ್ಸಸ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ. ನಾ ಇನ್ನೂ ಈ ಪೊಸಿಷನ್ ಹೋಲ್ಡ್ ಹಿಡಿತೀನಿ. 11,000 ಪ್ರಾಫಿಟ್ ನಡೆದಿದೆ ಇವಾಗ. ಸೊ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಕಾಣ್ತಾ ಇದೆ. ನಾನು ಅವಾಗ ತಾನು ಹೇಳಿದ್ನಲ್ಲ, ಇಲ್ಲಿ ಏನು ಬಯರ್ಸ್ ಇದಾರೆ ಅಂತ ಹೇಳಿ. ಸೊ ಇಲ್ಲಿಂದ ಮಾರ್ಕೆಟ್ ಬಯರ್ಸ್ ಬರ್ತಾ ಇದ್ದಾರೆ ಈ ಕ್ಯಾಂಡಲ್ ಇಂದ. ಇಲ್ಲಿ ತುಂಬಾ ಬಯರ್ಸ್ ಇರೋದ್ರಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು. ಈ ಏರಿಯಾ ಏನಿದೆಲ್ಲ ಸ್ಟ್ರಾಂಗ್, ಈ ಏರಿಯಾ ಬೈಯಿಂಗ್ ಏರಿಯಾ ಇದೆ. ಈ ಏರಿಯಾ ಟಚ್ ಆದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೊಂಟಿದೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತಿ. ನಾ ಇನ್ನೂ ಈ ಪೊಸಿಷನ್ ಹೋಲ್ಡ್ ಇಡ್ತೀನಿ, ಯಾಕಂದ್ರೆ ಇದು ಏರಿಯಾ ಮೇಲ್ಗಡೆ ಏನಾದ್ರು ರೆಸಿಸ್ಟೆಂಟ್ ಲೆವೆಲ್ ಬ್ರೇಕ್ಔಟ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತೈತಿ.
ಫ್ರೆಂಡ್ಸ್ ಫೈನಲ್ ಆಗಿ ಬ್ರೇಕ್ಔಟ್ ಆಯ್ತು ಈ ಏರಿಯಾನ. ಬ್ರೇಕ್ಔಟ್ ಆದ ತಕ್ಷಣ ಸಿಕ್ಕಾಟ್ ಮೇಲ್ಗಡೆ ಹೋಗ್ತಾ ಇದೆ. ನಾನು ಪ್ರೆಸೆಂಟ್ ಪ್ರಾಫಿಟ್ ಬಂದ್ಬಿಟ್ಟು 15,000 ನಡೀತಾ ಇದೆ ಇವಾಗ. ನಾನು ಟಾರ್ಗೆಟ್ ಇಲ್ಲಿ ರೀಚ್ ಆದ ತಕ್ಷಣ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೆ ಇನ್ನೂ ಹೋಲ್ಡ್ ಇರ್ತೀನಿ. ಯಾಕಂದ್ರೆ ನಾನು ಟಾರ್ಗೆಟ್ ಇನ್ನು ಮೇಲ್ಗಡೆ ಹೋಗ್ಬೇಕು ಅನ್ನೋದು ಐತಿ. ಮೇಲ್ಗಡೆ ಹೋದ ತಕ್ಷಣ ನಾನು ಟಾರ್ಗೆಟ್ ಡನ್ ಆದ್ಮೇಲೆ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು. ಅಲ್ಲಿವರೆಗೆ ನಾವು ಹೋಲ್ಡ್ ಮಾಡ್ತೀವಿ. ತುಂಬಾ ಒಳ್ಳೆ ಮೊಮೆಂಟಮ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. 20,000 ಪ್ರಾಫಿಟ್ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಇನ್ನೂ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಒಳ್ಳೆ ಪ್ರಾಫಿಟ್ ಅಲ್ಲಿ 25,000 ಆಲ್ಮೋಸ್ಟ್ 25,000 ಪ್ರಾಫಿಟ್ ನಡೀತಾ ಇದೆ ನಂದು. ಇನ್ನೂ ಮೇಲ್ಗಡೆ ಹೋಗ್ತೈತಿ. ಏನ್ ಲೆವೆಲ್ ಇದಲ್ಲ ಇಲ್ಲಿ ಟಚ್ ಆದ ತಕ್ಷಣ ಮಾರ್ಕೆಟ್ ಅಲ್ಲಿಂದ ಇಲ್ಲಿ ಏನ್ ಮೇಲ್ಗಡೆ ಹೊಂಟಿದ್ದಲ್ಲ ಇಲ್ಲಿ ನನ್ನ ಟಾರ್ಗೆಟ್ ಡನ್ ಆದ ತಕ್ಷಣ ಮಾರ್ಕೆಟ್ ಕೆಳಗೆ ಬೀಳೋ ಚಾನ್ಸ್ ತುಂಬಾ ಇದೆ. ಅಲ್ಲಿವರೆಗೂ ನನ್ನ ಟಾರ್ಗೆಟ್ ವರೆಗೂ ಮಾರ್ಕೆಟ್ ನೀವು ಮೇಲ್ಗಡೆ ಹೋಗ್ಬೇಕು. 27,000 ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರಾಫಿಟ್. ಆಲ್ಮೋಸ್ಟ್ 27,000 ಟಚ್ ಆಗಿ ಬಂತು. ಇನ್ನು ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಟಾರ್ಗೆಟ್ ಇನ್ನು ಮೇಲ್ಗಡೆ ಇದೆ. ಸೊ ಅದಕ್ಕೋಸ್ಕರ ಇವಾಗ ನನ್ನ ಪ್ರಾಫಿಟ್ 25,000ದಿಂದ 27,000ವರೆಗೂ ನಡೀತಾ ಇದೆ. ನಾನು ಪ್ರಾಫಿಟ್ ಇವಾಗ ಬುಕ್ ಮಾಡ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.